ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಸಹಕಾರವನ್ನು ಕೊಟ್ಟು ಬೆಂಬಲವನ್ನು ಘೋಷಣೆಯನ್ನು ಮಾಡಿದರು. ಅಲ್ಲ, ತುರ್ಕಿನಲ್ಲಿ ಖಲೀಫನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಭಾರತದ ಮುಸಲ್ಮಾನರು ಇಲ್ಲಿಂದ ಹೋರಾಟವನ್ನು ಆರಂಭ ಮಾಡಿದರು. ಅದಕ್ಕೆ ಸ್ವಾತಂತ್ರ್ಯದ ಚುಕ್ಕಾಣಿಯನ್ನು ಅದಾಗ ತಾನೇ ಹಿಡಿಯಲು ಬಂದಿದ್ದಂಥ ಬಾಲಗಂಗಾಧರ ತಿಲಕ್ ಅವರ ಈ ಲಾಲ್ ಬಾಲ್ ಪಾಲ್ ಏನಿದ್ರು ಅವರ ಎರ ಮುಗಿದುಬಿಟ್ಟು ಅದನ್ನು ಮುಂದುವರಿಸ್ಕೊಳ್ಳೋಕೆ ಬ್ಯಾಟನನ್ನು ಗಾಂಧಿ ಕೈಯಲ್ಲಿ ಕೊಡೋಕ್ಕೆ ಬಂದಿದ್ದಾರೆ. ಗಾಂಧಿ ಹೋಗ್ಬಿಟ್ಟು ಇವರು ಮುಸಲ್ಮಾನರ ಏನು ಖಿಲಾಫತ್ ಚಳವಳಿಗೆ ಸಪೋರ್ಟನ್ನು ಮಾಡಿದರು. ಆಗ ದೇಶದಲ್ಲಿ ಒಂದು ಯೋಚನೆಯನ್ನು ಪ್ರಾರಂಭ ಆಯಿತು, ಇಂದೆಲ್ಲ ನಾಳೆ ಬ್ರಿಟಿಷನ್ನು ಓಡಿಸ್ತೀವಿ, ಆದರೆ ನಮ್ಮ ದೇಶವನ್ನು, ನಮ್ಮ ಹಿಂದೂ ಸೊಸೈಟಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ನಮ್ಮನ್ನು ಒಗ್ಗೂಡಿಸೋದು ಹೇಗೆ, ಇನ್ನೊಂದು ಚಿಂತನೆ ಅನ್ನೋದು ಪ್ರಾರಂಭ ಆಗ್ತಾ ಹೋಯಿತು. ಆ ಸಂದರ್ಭದಲ್ಲಿ ಈ 1925 ಸೆಪ್ಟೆಂಬರ್ 3ನೇ ತಾರೀಕು ವಿಜಯದಶಮಿ ದಿನ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಒಂದು 25 ಜನನ ಒಂದು ಕಡೆ ಕರೆದರು. ಅವತ್ತು RSS ಸ್ಥಾಪನೆ ಆಗಿದ್ದಲ್ಲ, ಅದು ಅವತ್ತು ಒಟ್ಟಿಗೆ ಸೇರಿರು, ಒಂದು ಕಡೆ ಸೇರಿದರು. ಏನು ಮಾಡಬಹುದು ಯಾಕೆಂದರೆ ಇನ್ನು ಮುಂದೆ ಹಿಂದೂ ಸೊಸೈಟಿಯನ್ನು, ಯಾಕಂದರೆ ನಾವು ಗೌಡ ಆಗಿದ್ದೀವಿ, ನಾವು ಲಿಂಗಾಯತ ಆಗಿದ್ದೀವಿ, ನಾವು ಬ್ರಾಹ್ಮಣ ಆಗಿದ್ದೀವಿ, ನಾವು SC ಆಗಿದ್ದೀವಿ, ನಾವು ವೈಶ್ಯ ಆಗಿದ್ದೀವಿ, ನಾವು ಜಾಟ್ ಆಗಿದ್ದೀವಿ, ನಾವು ಠಾಕೂರ್ ಆಗಿದ್ದೀವಿ, ಆದರೆ ನಾವು ಹಿಂದೂ ಸೊಸೈಟಿ ಒಂದಾಗಿ ಏನಂತಿದ್ರೆ ಮುಸಲ್ಮಾನರಲ್ಲೂ ಕೂಡ ಶೇಖ್ ಇರ್ಬೋದು, ಸೈಯದ್ ಇರ್ಬೋದು, ಶಿಯಾ ಇರ್ಬೋದು, ಸುನ್ನಿ ಇರ್ಬೋದು, ಕುರೇಶ್ ಇರ್ಬೋದು, ಮುಘಲ್ ಇರ್ಬೋದು, ಪಠಾನ್ ಇರ್ಬೋದು, ಆದರೆ ಎಲ್ಲ ಮಸೀದಿ ಒಳಗಡೆ ಹೋಗ್ಬೇಕಾದ್ರೆ ಮುಸಲ್ಮಾನರಾಗೆ ಹೋಗ್ತಾರೆ, ಹೊರಗಡೆ ಬಂದು ಕಲ್ಲು ಬಿಸಾಡ್ಬೇಕಾದ್ರೆ ಒಟ್ಟಿಗೆ ಬಿಸಾಡ್ತಾರೆ. ಆದರೆ ಹಿಂದೂಗಳು ಯಾವತ್ತೂ ಕೂಡ ನಮ್ಮ ಹತ್ರ ಜಾತಿ ಸಂಘಟನೆಗಳಿದ್ದಾವೆ, ಆದರೆ ಹಿಂದೂ ಸಮಾಜವನ್ನು ಪ್ರತಿನಿಧಿಸುವಂಥ ಸಂಘಟನೆ ಇರಲಿಲ್ಲ. ಹಿಂದೂ ಸೊಸೈಟಿನ ಒಟ್ಟು ಮಾಡುವಂಥ, ಸಮಾಜವನ್ನು ಒಂದುಗೂಡಿಸುವಂಥ ಮನಸ್ಥಿತಿಗಳಿರಲಿಲ್ಲ. ಇಲ್ಲ ಅಂತಂದರೆ ದಾಸ್ಯ ಅಂತಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೆ ಮಾತ್ರ ಅದು ಸ್ವಾತಂತ್ರ್ಯ ಹೋರಾಟ ಅಲ್ಲ. ಅದು ಹಿಂದೆ ಶಿವಾಜಿ ಮಹಾರಾಜ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದ? ಮುಘಲರ ವಿರುದ್ಧ ಹೋರಾಟ ಮಾಡ್ತಿದ್ದ. ರಾಣಾ ಪ್ರತಾಪ್ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದ? ಅಕ್ಬರನ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದ. ಇಲ್ಲಿರುವಂಥ ಮೈಸೂರು ಮಹಾರಾಜರ ರಾಜ್ಯವನ್ನು ಕಳ್ಕೊಂಡಿದ್ದು ಯಾರಿಗೆ? ಇದೇ ಟಿಪ್ಪು ಸುಲ್ತಾನನಿಗೋಸ್ಕರ ಕಳ್ಕೊಂಡಿದ್ದು. ಈ ಕಡೆ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು, ಹೈದರಾಬಾದ್ನವರು ನಿಜಾಮನ ಕೆಳಗಡೆ ಇದ್ದರು. ಇಲ್ಲಿ ಬಂದರೆ ಬಹಮನಿ ಸುಲ್ತಾನ್ಸ್ ಇದ್ದರು, ಶಾಹಿಗಳು, ಸುಲ್ತಾನರು, ನಿಜಾಮರ ಕೆಳಗಡೆ ಇದ್ದರು. ಇವ್ರ ವಿರುದ್ಧನೆಲ್ಲ ನಮ್ಮ ಹೋರಾಟವನ್ನು ಮಾಡ್ತಿದ್ರು. ಅಲ್ಲಿ ರಾಣಿ ಅಬ್ಬಕ್ಕ ಇದ್ರಲ್ಲ, ಡಚ್ಚರ ವಿರುದ್ಧ ಹೋರಾಟವನ್ನು ಮಾಡ್ತಾಯಿದ್ಲು. ಆಕೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಯಿದ್ಲು. ಹೀಗೆ ಬೇರೆ ಬೇರೆ ಕಡೆ ನಮ್ಮ ಸ್ವ ಆಡಳಿತವನ್ನು ತಂದುಕೊಳ್ಳೋದಕ್ಕೋಸ್ಕರ ನಾವು ಎಲ್ಲರ ವಿರುದ್ಧನೂ ಹೋರಾಟವನ್ನು ಮಾಡಿದ್ದೀವಿ. ಆ ದಾಸ್ಯದ ಮೆಂಟಾಲಿಟಿನ ಫಸ್ಟು ಹಿಂದೂಗಳಲ್ಲಿ ಹೋಗಲಾಡಿಸೋಕ್ಕಿಂತ ಮೊದಲು ಏನೋ ಹಿಂದೂ ಸೊಸೈಟಿನ ಒಂದು ಮಾಡಬೇಕು ಅಂತ ಒಂದು ಯೋಚನೆಯನ್ನು ಇಟ್ಕೊಂಡು RSS ಅವತ್ತು 1925 ಸೆಪ್ಟೆಂಬರ್ 3ನೇ ತಾರೀಕು ಆ ಒಂದು 25 ಜನ ಕೂತ್ಕೊಂಡ್ಬಿಟ್ಟು ಸೇರಿ ಅವರು ಇದಕ್ಕೊಂದು ದಿಕ್ಕನ್ನು ಕೊಡಬೇಕು, ಸೊಸೈಟಿನ ಒಂದು ಮಾಡಬೇಕು ಅಂತ ಹೊರಟರು. ಅದು 1928ರಲ್ಲಿ ಅಧಿಕೃತ ಫಸ್ಟ್ RSS ಹೆಸರೇ ಇರಲಿಲ್ಲ.